Namaste. Good morning. Welcome everyone to the second day of the My Bharat online campaign organized by Disha Bharat. My Bharat is an online campaign organized to imbue patriotism in the youth of our country. ನನ್ನ ಭಾರತ ಎಂದರೆ ಭೂಮಿಯ ಒಂದು ಭಾಗ ಮಾತ್ರವಲ್ಲ, ನನ್ನ ಭಾರತ ಪುಣ್ಯ ಭೂಮಿ, ದೇವಭೂಮಿ, ನಮ್ಮೆಲ್ಲರ ಅಸ್ತಿತ್ವದ ಪ್ರತೀಕ. My Bharat is not a piece of earth. It is an emotion. It is our mother. It is our identity. I am Bhavana Kashyap, a full-time coordinator with Disha Bharat. We at Disha Bharat organize a lot of activity-based workshop on the theme, know yourself, know your country, and know your culture. Our vision is to transform youth, thereby transforming the nation. Like how a seed first develops its roots, the strong roots are the key for the large tree, for blossoming and reaching its height. So is it for our young students. We at Disha Bharat organize the activity-based workshop with a deep sense of pride and rootedness in the Bharatiya culture. This is the key for their holistic development. ದೇಶದಿಂದ ನಾನು ನನ್ನಿಂದ ದೇಶವಲ್ಲ ಎಂಬುವ ಅರಿವು ಮೂಡಿಸುವ ಪ್ರಯತ್ನ ದಿಶಾ ಭಾರತದ್ದು. Now we have with us Sandhya DU from Shimoga, studying in Sheshadripuram College, Bengaluru. She is doing her third year BCA and is serving as a student council member. Sandhya loves to garden and also likes to spend time with animals. She is here to anchor the program for us. Over to you, Sandhya. Welcome all once again. Thank you, ma'am, for the wonderful introduction. ಎಲ್ಲರಿಗೂ ನನ್ನ ನಮಸ್ಕಾರಗಳು. ದಿಶಾ ಭಾರತ್ ಆಯೋಜಿಸಿರುವ ನನ್ನ ಭಾರತ ಯೂತ್ ಕ್ಯಾಂಪೇನಿನ 2ನೇ ದಿನದ ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. India is the cradle of human race, the birthplace of human speech, the mother of history, the grandmother of legend, and the great-grandmother of tradition. Our most valuable and most artistic materials in the history of man are treasured up in India. ಹೀಗೆಲ್ಲ ನಮ್ಮ ಭಾರತವನ್ನ ವರ್ಣಿಸ್ತೀವಿ, ಹಾಗೆ ನಾವು ಭಾರತೀಯರು ಎಂದು ಹೆಮ್ಮೆ ಕೂಡ ಪಡ್ತೀವಿ. ಜೊತೆಗೆ ನಮ್ಮ ದೇಶಕ್ಕೆ ತಾಯಿ ಸ್ಥಾನವನ್ನ ಕೊಟ್ಟು ಪೂಜಿಸ್ತೀವಿ. ಈಗ ನಮ್ಮ ಭಾರತ ಮಾತೆಗೆ ತಮ್ಮ ಪ್ರಾರ್ಥನೆಯ ಮೂಲಕ ನಮನ ಸಲ್ಲಿಸಲು ಬರ್ತಿದ್ದಾರೆ ಚೈತ್ರಾ ವೈವಿ ಫ್ರಮ್ ಬೆಂಗಳೂರು, studying third year BE in JSSATE Bengaluru. She has completed junior exams in Carnatic music with distinction and now pursuing senior level of training. She has won several prizes in various music competitions. So over to you, Chaitra Vaivi. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಒಂದುಗೂಡಿ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಧ್ಯೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ, ತರುಣ ರಂಗದೊಳು ಅರುಣಗೈಯುತಿಹ ನವೋದಯದ ನಾಟ್ಯ. ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲೇ ನಲಿಯುತ್ತೀಗ ಬನ್ನಿ, ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲೇ ನಲಿಯುತ್ತೀಗ ಬನ್ನಿ, ನಲಿಯುತ್ತೀಗ ಬನ್ನಿ. ತಾಯಿ ಭಾರತಿಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶ ಭಕ್ತಿಯನ್ನು, ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು. ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ,
ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಮಾತೃಭುವಿಯ ವಿಚ್ಛಿದ್ರಗೊಳಿಸುತ್ತಿರೆ ಕ್ಷುದ್ರ ಅರಿಯ ಸಂಚೋ, ಪ್ರಳಯ ರುದ್ರ ನುರಿಗಣ್ಣ ತೆರೆಸಿರೈ ಹರಿಸಿ ಪ್ರಖರ ಮಿಂಚು. ಶಸ್ತ್ರ ಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ, ಶಸ್ತ್ರ ಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ, ಸಿದ್ಧರಾಗಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭರತ ಭೂಮಿಯಲ್ಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ, ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ಮುಡಿಪು ನೀಡ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ಒಂದುಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. Namaskara. I thank Disha Bharat for this wonderful opportunity. I also thank my college JSS AT for encouraging me to participate in this event. Looking forward to many other events with Disha Bharat. Thank you. ತಮ್ಮ ಮಧುರ ಧ್ವನಿಯ ಮೂಲಕ ಭಾರತ ಮಾತೆಯನ್ನು ವರ್ಣಿಸಿ ನಮಿಸಿದಂತಹ ಚೈತ್ರ ವೈದಿರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ನಾವು ಕೂಡ ನಮ್ಮ ತಾಯಿ ಭಾರತ ಮಾತೆಯನ್ನು ವಂದಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ದೀಪ ಹೇಗೆ ತಾನು ಹುರಿದು ಇತರರಿಗೆಲ್ಲರಿಗೂ ಬೆಳಕನ್ನು ಚೆಲ್ಲುತ್ತೋ, ಅದೇ ರೀತಿ ಎಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಸಹ ತನ್ನವರಿಗೆ ದ್ರೋಹವನ್ನ ಮಾಡದೆ ತನ್ನ ಜೀವವನ್ನೇ ತ್ಯಾಗ ಮಾಡಿದಂತಹ ನರಗುಂದದ ಬಾಬಾ ಸಾಹೇಬರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಂದು ನಮ್ಮ ಜೊತೆ ಸಹನಾ ಹೆಗ್ಡೆ ಇದ್ದಾರೆ. ಶಿ ಇಸ್ ಫ್ರಮ್ ಸಿರ್ಸಿ, ಸ್ಟಡಿಂಗ್ BE final year in SCM College of Engineering and Technology, Dharwad. She has won first prize in state level debate competition and also awarded as Sahyadri Young Ecologist by Indian Institute of Technology. And also she has awarded as Star Achiever by Accenture. So over to you, Sahana Hegde. शैलशृङ्गवासिनीं कृपाकटाक्षशालिनीं मङ्गलाङ्गशोभितां चराचरादिनायिकां वल्लकीप्रभूतदिव्यभव्यगानतोषिणीं राजराजपूजितां सदा नमामि मातरम्. कर्मभूमि, ತ್ಯಾಗಭೂಮಿ, ಯೋಗ ಭೂಮಿ, ತಪೋಭೂಮಿ ಇದು ಭಾರತ. ಅನೇಕ ವಿದ್ವದ್ಮಣಿಗಳು, ವೀರರತ್ನರುಗಳು ಭಾರತಾಂಬೆಯ ಮಣಿ ಮುಕುಟವನ್ನು ಅಲಂಕರಿಸಿ ಅದರ ವರ್ಚಸ್ಸನ್ನು ವೃದ್ಧಿಸುತ್ತಲೇ ಇದ್ದಾರೆ. ಇಂತಹ ಧೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ನಲಗುಂದದ ಬಾಬಾ ಸಾಹೇಬ್ ಎಂದೇ ಪ್ರಖ್ಯಾತರಾದಂತಹ ಭಾಸ್ಕರ್ ರಾವ್ ಭಾವೆಯವರ ಧೀರ ನಡೆಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸಹನಾ ಹೆಗಡೆಯಾದ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ಕ್ರಿಸ್ತಶಕ 1700ರ ಸಮಯ. ನರಗುಂದ ಹಾಗೂ ರಾಮದುರ್ಗದ ರಾಜರುಗಳು ಮೊಘಲರನ್ನೂ ಸೋಲಿಸಿ ಸ್ವರಾಜ್ಯದ ಆಡಳಿತವನ್ನ ನಡೆಸುತ್ತಾ ಬಂದಿದ್ದರು. ಟಿಪ್ಪು ಸುಲ್ತಾನನ್ನು ಸೋಲಿಸಿ ಇವರೇ ಆಡಳಿತ ನಡೆಸುತ್ತಾ ಬಂದಿದ್ದು ಇವರ ಕೀರ್ತಿಯಲ್ಲಿ ಒಂದಾಗಿತ್ತು. ದಾದಾಜಿ ರಾವ್ ಅವರ ಮಗ ಭಾಸ್ಕರ್ ರಾವ್ ಭಾವೆಯವರು ತಮ್ಮ 28ನೇ ವಯಸ್ಸಿನಲ್ಲಿ ಅಂದರೆ 1842ರಲ್ಲಿ ಆಡಳಿತಕ್ಕೆ ಬಂದರು. ಚಾಣಕ್ಯ ನೀತಿಯಲ್ಲಿ ಒಂದು ಮಾತಿದೆ, ಪ್ರಜಾಸುಖೇ ಸುಖಂ ರಾಜ್ಞಃ ಪ್ರಜಾನಾಂಚ ಹಿತೇ ಹಿತಂ ಎಂದು. ಅಂದರೆ ಪ್ರಜೆಗಳ ಸುಖದಲ್ಲಿ ತನ್ನ ಸುಖವನ್ನು, ಪ್ರಜೆಗಳ ಹಿತದಲ್ಲಿ ತನ್ನ ಹಿತವನ್ನು ಯಾರು ಕಾಣುತ್ತಾನೋ ಅವನೇ ನಿಜವಾದ ರಾಜ ಎಂದು. ಬಹುಶಃ ಈ ವಾಕ್ಯಕ್ಕೆ ಅಥವಾ ಈ ಸಾಲಿಗೆ
ಒಂದು ಅದ್ಭುತ ಉದಾಹರಣೆ ಎಂದರೆ ಈ ಬಾಬಾ ಸಾಹೇಬರಾಗಿದ್ದರು. ಯಾಕೆಂದರೆ ಜರ್ಮನಿಯಿಂದ ಬಂದಂತಹ ವಿದ್ವಾಂಸನು ಇವರ ಆಡಳಿತವನ್ನು ಮೆಚ್ಚಿ ಹೊಗಳಿ ಹೋಗಿದ್ದನು. ಹೀಗಿರುವಾಗ ತನ್ನ ಏಕೈಕ ಪುತ್ರನ ಅಕಾಲಿಕ ಮರಣ ಬಾಬಾ ಸಾಹೇಬರಿಗೆ ಒಂದು ಆಘಾತ ನೀಡಿದಂತಾಯಿತು. ಅಂದಿನ ಬ್ರಿಟಿಷ್ ಸರ್ಕಾರದಲ್ಲಿ ದತ್ತು ಮಕ್ಕಳನ್ನು ಪಡೆದುಕೊಳ್ಳಲು ಅವರ ಒಪ್ಪಿಗೆ ಬೇಕಿತ್ತು. ಹೀಗಿರುವಾಗ ಸತತ 5 ವರ್ಷಗಳ ಅನುಸಂಧಾನದಲ್ಲಿಯೂ ಯಾವುದೇ ರೀತಿ ಪ್ರಯೋಜನ ಬರದೆ ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಮಾನ್ಸನ್ನು ದಕ್ಷಿಣ ಭಾರತದ ರಾಜರುಗಳಿಗೆ ರಕ್ಷಣೆಯನ್ನ ನೀಡಲು ಈಸ್ಟ್ ಇಂಡಿಯಾ ಕಂಪನಿ ಇರುವಾಗ ಎಲ್ಲಾ ರಾಜರುಗಳು ತಮ್ಮ ಶಸ್ತ್ರಾಸ್ತ್ರಗಳನ್ನು ಸರ್ಕಾರಕ್ಕೆ ನೀಡಬೇಕೆಂಬ ಒಂದು ನಿಯಮವನ್ನು ತಂದ. ಬಾಬಾ ಸಾಹೇಬರು ಸಹ ಶಸ್ತ್ರಗಳನ್ನು ನೀಡುವಂತೆ ನಾಟಕವನ್ನ ಮಾಡಿದರು. ಲೆಸ್ಪಿಲ್ ಎಂಬ ಬ್ರಿಟಿಷ್ ಅಧಿಕಾರಿಯು ಈ ಶಸ್ತ್ರಗಳನ್ನು ಧಾರವಾಡಕ್ಕೆ ಸಾಗಿಸುತ್ತಿರುವಾಗ ರಾತ್ರಿ ಅಂದರೆ ಮಧ್ಯರಾತ್ರಿಯಲ್ಲಿ ಕಾಡಿನಲ್ಲಿ ಆಕ್ರಮಣವನ್ನ ನಡೆಸಿ ತಮ್ಮ ಎಲ್ಲಾ ಶಸ್ತ್ರಗಳನ್ನು ಪುನಃ ತಮ್ಮ ಶಸ್ತ್ರಾಗಾರಕ್ಕೆ ಹಿಂದಿರುಗಿಸಿಕೊಂಡರು. ಇದರಿಂದ ಮಾನ್ಸನ್ ಕೋಪಗೊಂಡ. ಈತನು ಇವರ ಮೇಲೆ ಯುದ್ಧವನ್ನೇ ಮಾಡಬೇಕೆಂದುಕೊಂಡ. ಆದರೆ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಕೆಲವೊಂದಷ್ಟು ಜನರಿಗೆ ಬಾಬಾ ಸಾಹೇಬರ ಮೇಲೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯ ಇತ್ತು. ಏಕೆಂದರೆ ಹಿಂದೊಮ್ಮೆ ಬ್ರಿಟಿಷ್ ಅಧಿಕಾರಿಯ ಹೆಂಡತಿಗೆ ಹಾವು ಕಚ್ಚಿದಾಗ ಬಾಬಾ ಸಾಹೇಬರ ಪತ್ನಿ ಸಾವಿತ್ರಿಯವರು ನಾಟಿ ಔಷಧಿಯನ್ನ ನೀಡಿ ಜೀವವನ್ನ ಉಳಿಸಿದ್ದರು. ಹೀಗೆ ಅನೇಕ ಕಾರಣಗಳಿಂದ ಉತ್ತಮ ಆಡಳಿತವನ್ನು ನಡೆಸುತ್ತಾ ಬಂದಂತಹ ಬಾಬಾ ಸಾಹೇಬರ ಮೇಲೆ ಕೆಲ ಅಧಿಕಾರಿಗಳೇ ಒಳ್ಳೆ ಅಭಿಪ್ರಾಯವಿದ್ದರೂ ಸಹ ಮಾನ್ಸನ್ನ ದರ್ಪದೆದುರುವುದಾವುದು ನಡೆದಿಲ್ಲ. ಇದನ್ನು ಅರಿತುಕೊಂಡಂತಹ ಬಾಬಾ ಸಾಹೇಬರು ಅನಿರೀಕ್ಷಿತವಾಗಿ ಬ್ರಿಟಿಷರ ಮೇಲೆ ಯುದ್ಧವನ್ನು ಮಾಡಿದ್ದರು. ಯುದ್ಧವನ್ನು ಗೆದ್ದಿದ್ದಲ್ಲದೆ ಆ ಅಧಿಕಾರಿಯಾದಂತಹ ಮಾನ್ಸನ್ನನ್ನು ನರಗುಂದದ ಕೋಟೆಯಲ್ಲಿ ನೇಣಿಗೆ ಏರಿಸಿದರು. ಎಂಥ ಅದ್ಭುತವಾದ ನಡೆ, ಎಂಥ ಧೀಮಂತವಾದ ನಡೆ! ಇದರಿಂದ ಬ್ರಿಟಿಷರು ಮತ್ತಷ್ಟು ಕೋಪಗೊಂಡರು. ಇವರು 1858 ಜೂನ್ 1ರಂದು ನರಗುಂದದ ಮೇಲೆ ದಾಳಿಯನ್ನ ನಡೆಸಿದರು. ಕೋಟೆಯ ಬಾಗಿಲನ್ನ ತೆರೆದು ಬಾಬಾ ಸಾಹೇಬರ ಸೇನಾಧಿಕಾರಿ ಯೋಗಿರಾವ್ ಭಾವೆಯವರು ವೀರಾವೇಶದಿಂದ ಹೋರಾಡಿ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ವೀರಮರಣವನ್ನಪ್ಪಿದ್ದರು. ಹೀಗೆ ಕೋಟೆಯನ್ನ ಆವರಿಸಿ ಬ್ರಿಟಿಷರು ಎಲ್ಲವನ್ನೂ ದೋಚುತ್ತಾ ಹೋದರು. ಅಧಿಕಾರಿಗಳ ಒಳ್ಳೆಯ ವ್ಯಕ್ತಿಗಳ ಸಲಹೆಯಂತೆಯೇ ಆಪ್ತರ ಸಲಹೆ ಮೇರೆಗೆ ಬಾಬಾ ಸಾಹೇಬರು ತಮ್ಮ ಕೋಟೆಯ ಸುರಂಗ ಮಾರ್ಗದ ಮೂಲಕ ತೋರ್ಗಲನ್ನು ಸೇರಿದರು. ಇಲ್ಲಿ ಬಂದಂತಹ ಬ್ರಿಟಿಷರು ಎಲ್ಲಾ ಸಂಪತ್ತನ್ನು ದೋಚಿದಷ್ಟೇ ಅಲ್ಲದೆ ಅಗಾಧವಾದ ಸಂಸ್ಕೃತ ಭಂಡಾರವನ್ನು ಸುಟ್ಟು ಹಾಕಿದರು. ಬಹುಶಃ ಇದೇ ಕಾರಣಕ್ಕೆ ನಮಗೆ ನಮ್ಮ ನಿಜವಾದ ಇತಿಹಾಸದ ಎಷ್ಟೋ ವಿಷಯಗಳು ಅರಿವಿಕೆಗೆ ಬಂದಿಲ್ಲ. ಹೀಗೆ ಸಾಗಿದಾಗ ಬ್ರಿಟಿಷರಿಗೇನು ಬಾಬಾ ಸಾಹೇಬರನ್ನು ಸೆರೆ ಹಿಡಿಯಲೇಬೇಕೆಂಬ ಒಂದು ಉದ್ದೇಶದಿಂದ ಬಾಬಾ ಸಾಹೇಬರ ಸುಳಿವನ್ನು ಕೊಟ್ಟವರಿಗೆ 10,000 ಬಹುಮಾನವನ್ನು ನೀಡುವುದಾಗಿ ಘೋಷಿಸಿದರು. ದೇಶದ್ರೋಹಿಗಳ ಅನೇಕ ಕಾರಣಗಳಿಂದ ಯಾವ ಪರಿಸ್ಥಿತಿಗೆ ಬಂದು ಮುಟ್ಟಿತೆಂದರೆ, ಒಬ್ಬ ದೇಶದ್ರೋಹಿ ಅಂದರೆ ಲಕ್ಷ್ಮಣ್ ರಾವ್ ಜಗಪಾತೆ ಎಂಬುವನು ಬಾಬಾ ಸಾಹೇಬರ ಸುಳಿಯನ್ನ ನೀಡೇ ಬಿಟ್ಟ. ಕಾಷಾಯ ವಸ್ತ್ರದಲ್ಲಿ ಬಾಬಾ ಸಾಹೇಬರು ಉತ್ತರ ಪ್ರದೇಶಕ್ಕೆ ಹೋಗುತ್ತಿದ್ದಾರೆಂಬ ಸುಳಿಯನ್ನು ನೀಡಿದ. ಅದರ ಪ್ರಕಾರವೇ ಬಾಬಾ ಸಾಹೇಬರನ್ನು 1858 ಜೂನ್ 2ರಂದು ಬ್ರಿಟಿಷರು ಬಂಧಿಸಿದರು. ನಿಮಗೆ ಯಾವ ಯಾವ ರಾಜ್ಯದ ರಾಜರುಗಳ ಸಹಾಯ ಮಾಡಿದ್ದಾರೆ ಎಂದು ಹೇಳಿದರೆ ನಿಮಗೆ ಜೀವದಾನ ನೀಡುತ್ತೇವೆ ಎಂಬ ಆಮಿಷವನ್ನು ಒಡ್ಡಿದರು. ಆದರೆ ಬಾಬಾ ಸಾಹೇಬರಿಗೆ ಬ್ರಿಟಿಷರ ಒಂದು ಬುದ್ಧಿಯು ತಿಳಿದೇ ಇತ್ತು. ಹಾಗಾಗಿ ಕಿಂಚಿತ್ ಸುಳಿಯನ್ನು ನೀಡದೆ ಸುಮ್ಮನೆ ಕೂತರು. ನಂತರ 1858 ಜೂನ್ 12ರಂದು ಬಾಬಾ ಸಾಹೇಬರನ್ನು ಬೆಳಗಾವಿಯ ಜಿಲ್ಲೆಯಲ್ಲಿ ಗಲ್ಲಿಗೇರಿಸಲಾಯಿತು. ಅಂದು ಮತ್ತೊಬ್ಬ ಧೀರ ಸೂರ್ಯ ತನ್ನ ಪಯಣವನ್ನು ಮುಗಿಸಿ ಅಸ್ತಂಗತನಾದ. ಸ್ನೇಹಿತರೆ, ಎಂಥ ಧೀಮಂತ ಮೈ ಜುಮ್ಮೆನ್ನಿಸುವ ಕಥೆಯಲ್ಲವೇ? ನಮ್ಮ ಮಣ್ಣಿನಲ್ಲಿ ದೇಶ ಪ್ರೇಮ ಪರಾಕ್ರಮಗಳು ಯಾವಾಗಲೂ ತುಂಬಿ ತುಳುಕುತ್ತಲೇ ಇವೆ. ಹಾಗೆಯೇ ಅದರೊಟ್ಟಿಗೆ ಲಕ್ಷ್ಮಣರಾವಂತಹ ಕ್ರಿಮಿಗಳು ಇವೆ. ಇಂತಹ ಕ್ರಿಮಿಗಳನ್ನು ಓಡಿಸುವಂತಹ ರಾಷ್ಟ್ರಾಭಿಮಾನ ನಮ್ಮಲ್ಲಿರಬೇಕು. ಇತಿಹಾಸವನ್ನು
ಧನ್ಯವಾದಗಳು ಸಹನಾ. ಹೀಗೆ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶದಲ್ಲಿ ಜನಿಸಿದ್ದಾರೆ. Let us all salute to all our freedom fighters who fought for our country. As a nation and as a country, culture is an important part of our upbringing and who we are today. Our country's culture is something we will be buried with when we die, and we will have to live with it for the rest of our lives. So, what could be more wonderful than someone representing our cherished culture? So, here comes Jyoti Ramesh from Mysore, studying in Vijaya Vittala Composite PU College. She has just passed her second PUC and she is a Bharatanatyam dancer and a singer. She has won many prizes in Bharatanatyam competitions organized by Amarakala Sangha, Pratibha Karanji, and many more. And now she is with us to perform a dance. ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ನನ್ನ ಪರಿಚಯವಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಕೊಟ್ಟಂತ ದಿಶಾ ಭಾರತ್ ಫೌಂಡೇಶನ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ತಂದೆ ತಾಯಿಗೂ ಕೂಡ ಧನ್ಯವಾದಗಳು. ಮೈಸೂರಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ವಿಜಯ ವಿಠಲ ಸಂಸ್ಥೆಯ ಪರಮ ಪೂಜ್ಯ ಪೇಜಾವರ ಶ್ರೀಗಳಿಗೆ ಗೌರವ ಕಾರ್ಯದರ್ಶಿಗಳಾದ
ಶ್ರೀ ಆರ್ ವಾಸುದೇವ್ ಭಟ್ ಸರ್ ಅವರಿಗೆ ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಎಚ್ ಸತ್ಯಪ್ರಸಾದ್ ಸರ್ಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕಳೆದ 14 ವರ್ಷಗಳಿಂದ ನನ್ನನ್ನು ತಿದ್ದಿ ತೀಡಿ ನೃತ್ಯಾಭ್ಯಾಸವನ್ನು ಕಲಿಸಿದಂತಹ ನನ್ನ ನೃತ್ಯ ಗುರುಗಳಾದ ವಸುಂಧರಾ ದೊರೆಸ್ವಾಮಿ ಅವರಿಗೂ ಕೂಡ ಧನ್ಯವಾದಗಳು. ತಮ್ಮೆಲ್ಲರಿಗೂ ಧನ್ಯವಾದಗಳು. Thank you, Jyoti Ramesh, for creating such a beautiful dance performance. It was so impressive and powerful. Now, we have Neeraj from Bengaluru studying in 8th standard at Rashlotana Vidya Kendra. He is learning music and Mridangam, and he has participated in many competitions and has won many prizes from prestigious sabhas. Now, here he is with us to awake us all, the youth of our country, through his melodious song. Over to you, Neeraj. Namaste, I'm Neelab Dongre. I'm studying in Rashlotana Vidya Kendra. Thank you, Neelab, for your awakening song. ನಾವು ಎಷ್ಟೋ ಚಳುವಳಿಗಳ ಬಗ್ಗೆ ಇಲ್ಲಿವರೆಗೂ ತಿಳ್ಕೊಂಡಿದೀವಿ. ಆದ್ರೆ ಅದೆಷ್ಟೇ ತಿಳಿದಿದ್ರು ಇನ್ನೂ ಹಲವು ಚಳುವಳಿಗಳ ಬಗ್ಗೆ ನಮ್ಗೆ ತಿಳಿದೇ ಇಲ್ಲ. ಅದ್ರಲ್ಲಿ ಒಂದು ಕೂಕಾ ಚಳುವಳಿ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ವರ್ಣಿತಾ. ಇವರು ಬೆಂಗಳೂರಲ್ಲಿ 2nd year MSc ನ ಮಾಡ್ತಾ ಇದ್ದಾರೆ in IBAM college. She has participated in lecture, debate and speech competitions in both Kannada and English. She was selected for Summer Research Fellowship Program, which was organized by IASC, INSA and NASI. She has won first place in 52nd Annual Intercollegiate Science Lecture Competition held by the Bengaluru Science Forum. And also, she has won first place in district level Kannada Science Lecture organized by Karnataka Vignan Parishad. Over to you, Varnita. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವರ್ಣಿತಾ.
ಇಂದು ನಾನು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಮೊದಲನೇ ಬಾರಿಗೆ ಅಸಹಕಾರ ಮತ್ತು ಸ್ವದೇಶಿತನದ ತತ್ವಗಳನ್ನು ಪ್ರಯೋಗಿಸಿದಂತಹ ಕೂಕಾ ಚಳುವಳಿಯ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಮೊದಲು ನಾವು ಕೂಕಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಿಖ್ ಧರ್ಮದ ಒಂದು ಪಂಥದ ಜನರಿಗೆ ಕೂಕಾ ಅಥವಾ ನಾಮಧಾರಿಗಳು ಅಂತ ಕೂಡ ಕರೆಯಲಾಗುತ್ತೆ. ಈ ಜನಾಂಗಕ್ಕೆ ಸೇರಿದಂತಹ ಬಾಬಾ ರಾಮ್ ಸಿಂಗ್ ಅವರು ಕೂಕಾ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ ವಿದೇಶಿ ಆಡಳಿತದ ವಿರುದ್ಧ ಮೊದಲನೇ ಬಾರಿಗೆ ಧ್ವನಿ ಎತ್ತಿದಂತಹ ಈ ಕೂಕಾ ಚಳುವಳಿಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಶ್ರೇಷ್ಠ ಸ್ಥಾನವನ್ನ ಪಡ್ಕೊಂಡಿದೆ. ಕೂಕಾ ಚಳುವಳಿಯ ಪ್ರಮುಖ ಗುರಿ ಬ್ರಿಟಿಷ್ ಆಡಳಿತದ ಮುಕ್ತಾಯ ಆಗಿತ್ತು. ಸಮರ್ಥ ನಾಯಕರಾದಂತಹ ಬಾಬಾ ರಾಮ್ ಸಿಂಗ್ ಅವರು ತಮ್ಮ ಅನುಯಾಯಿಗಳಿಗೆ ಬ್ರಿಟಿಷ್ ಮುದ್ರೆಯನ್ನು ಹೊಂದಿರುವಂತಹ ಎಲ್ಲ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ಅಂತ ಕೇಳ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಸ್ವತಃ ಯೋಧರಾಗಿದ್ದಂತಹ ಅವರು ಹಲವಾರು ಯುವಕರಿಗೆ ಶಸ್ತ್ರ ತರಬೇತಿಯನ್ನು ಕೂಡ ನೀಡ್ತಾರೆ. ಈ ಒಂದು ಚಳುವಳಿಯ ಪ್ರಮುಖ ತತ್ವಗಳು ಏನು ಅಂತಂದ್ರೆ, ಇವರು ನಾಗರಿಕ ಮತ್ತು ಕಾನೂನು ಅಸಹಕಾರವನ್ನ ಅನುಸರಿಸ್ತಾರೆ ಮತ್ತು ಬ್ರಿಟಿಷರು ಸ್ಥಾಪಿಸಿದ್ದಂತಹ ಶೈಕ್ಷಣಿಕ ಸಂಸ್ಥೆಗಳು, ಶಿಕ್ಷಣ ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಅಂಚೆ ಚೀಟಿಯ ವ್ಯವಸ್ಥೆ ಇವೆಲ್ಲವನ್ನ ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಿ ಇವೆಲ್ಲದಕ್ಕೂ ತಮ್ಮದೇ ಆದಂತಹ ಸಮರ್ಥ ವ್ಯವಸ್ಥೆಗಳನ್ನ ನಿರ್ಮಿಸಿಕೊಳ್ತಾರೆ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸ್ವದೇಶಿತನವನ್ನ ಅಳವಡಿಸಿಕೊಂಡು ಸ್ವದೇಶಿ ಉತ್ಪನ್ನಗಳಿಗೆ ಬೆಂಬಲವನ್ನ ಕೂಡ ನೀಡ್ತಾರೆ. ಇಂತಹ ಚಳುವಳಿಯ ಬಗ್ಗೆ ಕೇಳಿ ಬಹಳಷ್ಟು ಜನ ಇದಕ್ಕೆ ಸೇರ್ಪಡೆಯಾಗ್ತಾರೆ. ದಿನೇ ದಿನೇ ಈ ಚಳುವಳಿಯ ಹೆಚ್ಚುತ್ತಿದ್ದ ಜನಪ್ರಿಯತೆಯನ್ನು ಕಂಡಂತಹ ಬ್ರಿಟಿಷರು ಕಂಗಾಲಾಗ್ತಾರೆ. ಈ ಚಳುವಳಿಯನ್ನ ತಡೆಗಟ್ಟೋದಕ್ಕೋಸ್ಕರ ಬಹಳಷ್ಟು ಸಂಚನ ಕೂಡ ಮಾಡ್ತಾರೆ. ಕೊನೆಗೂ ಬ್ರಿಟಿಷರು 1872ರಲ್ಲಿ ಪ್ರಮುಖ ನಾಯಕರಾದಂತಹ ಬಾಬಾ ರಾಮ್ ಸಿಂಗ್ ಅವರನ್ನ ಬಂಧಿಸೋದಷ್ಟೇ ಅಲ್ಲದೆ ರಂಗೂನ್ ಅನ್ನುವಂತಹ ಪ್ರದೇಶಕ್ಕೆ ಗಡೀಪಾರು ಮಾಡ್ತಾರೆ. ಬ್ರಿಟಿಷರು ಫಿರಂಗಿಗಳ ಸಹಾಯದಿಂದ ಕೂಕಾ ಜನಾಂಗದವರ ಮೇಲೆ ದಾಳಿಯನ್ನ ಕೂಡ ಮಾಡ್ತಾರೆ. ಬ್ರಿಟಿಷರಿಗೆ ಈ ಒಂದು ಚಳುವಳಿಯ ಬಗ್ಗೆ ಎಷ್ಟು ಭಯ ಇತ್ತು ಅಂತಂದ್ರೆ, ಬಾಬಾ ರಾಮ್ ಸಿಂಗ್ ಅವರ ಉತ್ತರಾಧಿಕಾರಿ ಗುರು ಹರಿಸಿಂಗ್ ಅವರು ನಾಯಕತ್ವಕ್ಕೆ ಬಂದಾಗ ಈ ನಾಯಕನನ್ನ ಬ್ರಿಟಿಷರು ಒಂದಲ್ಲ ಎರಡಲ್ಲ 21 ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇಡ್ತಾರೆ. ನಾಯಕನ ಅನುಪಸ್ಥಿತಿಯಲ್ಲಿ ಈ ಒಂದು ಚಳುವಳಿಯು ದಿನೇ ದಿನೇ ಕುಗ್ಗುತ್ತಾ ಹೋಗುತ್ತೆ. ಆದ್ರೆ ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಕರೆ ನೀಡಿದಾಗ ಇದೇ ಕೂಕಾ ಜನಾಂಗದವರು ಬಹಳಷ್ಟು ಆಸಕ್ತಿಯಿಂದ ಇದಕ್ಕೆ ಸೇರ್ಪಡೆಯಾಗ್ತಾರೆ. ಗಾಂಧೀಜಿಯವರು ಕೂಡ ಈ ಒಂದು ಚಳುವಳಿಯಿಂದ ಕೂಕಾ ಜನಾಂಗದವರಿಂದ ಬಹಳಷ್ಟು ವಿಚಾರಗಳನ್ನ ಕಲ್ತ್ಕೊಂಡು ಅದನ್ನ ತಮ್ಮ ಒಂದು ಚಳುವಳಿಗಳಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಹೀಗೆ ಈ ಕೂಕಾ ಚಳುವಳಿಯು ಬ್ರಿಟಿಷ್ ಆಡಳಿತದಿಂದ ಜನರು ಒಳಗಾಗಿದ್ದಂತಹ ಗುಲಾಮಗಿರಿ, ದಾಸ್ಯತನ, ಬಂಧನ ಇವೆಲ್ಲದರ ಬಗ್ಗೆ ಅರಿವು ಮೂಡಿಸೋದು ಅಷ್ಟೇ ಅಲ್ಲದೆ ಜನರಲ್ಲಿ ಕುಗ್ಗಿ ಹೋಗಿದ್ದಂತಹ ರಾಷ್ಟ್ರಭಕ್ತಿ, ದೇಶ ಪ್ರೇಮ ಇವೆಲ್ಲವನ್ನ ಬಡಿ ದೆಬ್ಬಿಸುವಂತಹ ಕೆಲಸ ಕೂಡ ಮಾಡುತ್ತೆ. ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದಂತೆಯೇ ಒಬ್ಬ ವ್ಯಕ್ತಿ ಮರಣ ಹೊಂದಬಹುದು, ಆದರೆ ಅವನು ಜನ್ಮ ನೀಡಿದಂತಹ ತತ್ವಗಳು, ಆದರ್ಶಗಳು, ವಿಚಾರಗಳು ಎಂದಿಗೂ ಸಾಯೋದಿಲ್ಲ. ಹಾಗೆಯೇ ಕೂಕಾ ಚಳುವಳಿ ಮುಕ್ತಾಯ ಆಗಿರಬಹುದು, ಆದರೆ ಅದು ಜನ್ಮ ನೀಡಿದಂತಹ ಸ್ವದೇಶಿತನ, ಬ್ರಿಟಿಷರ ವಿರುದ್ಧದ ಹೋರಾಟ, ಅಸಹಕಾರ ಈ ಎಲ್ಲಾ ತತ್ವಗಳು ನಮ್ಮ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹು ಮುಖ್ಯ ಪಾತ್ರವನ್ನ ವಹಿಸಿದೆ. ಇದಕ್ಕಾಗಿ ಸ್ವತಂತ್ರ ಭಾರತದ ಪ್ರಜೆಗಳಾದ ನಾವು ಕೂಡ ಈ ಒಂದು ಸ್ವದೇಶಿತನವನ್ನ ಅಳವಡಿಸಿಕೊಂಡು ನಮ್ಮ ಭಾರತವನ್ನ ಒಂದು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ನಮ್ಮ ಕೈಲಾದಷ್ಟು ಪ್ರಯತ್ನಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ಧನ್ಯವಾದಗಳು. Wow, Varnita, it was wonderfully explained. Thank you. However, we start knowing about something, there will be something left behind. So here comes Mukta LS from Bengaluru, studying in 4th year BAMS at SDM Institute of Ayurveda and Hospital. She is a Bharatanatyam dancer, state level artist, and also a state level throwball player. And she has volunteered for Mpoxy Bank team during this pandemic. So over to you, Mukta LS. Thank you. Namaste to all. We would have heard about many important movements like Quit India movement, Swadeshi movement, Dandi March, etc. and so on, which changed India forever. But have you heard about Kuka movement? So today I am going to speak about the same. Before getting into the main topic, I want to introduce you to who Kukas were. The Namdhari Sikhs, small religious community in the region of Punjab. And they used to sing their Gurbani in a very high-pitched tone.
This was called as kook in Punjabi, hence they got their name Kukas. So now speaking about the movement, it was marked as the first major reaction of people of Punjab to the new political order initiated by the British after 1849. Kuka movement was an important phase which aimed at outthrowing the British rule. It played a very significant role in the historic non-cooperation movement of India. But why did these people start it? What made them do it? They wanted to restore the Sikh sovereignty over Punjab and outthrow the British rule. So it took two angles. One was the political angle and one was the religious angle. Speaking about the religious angle, they wanted to encourage the widowry marriage, intercaste marriage, and they were strictly against dowry. They abstained from meat, drugs, and liquor, and they wore only white clothes. And speaking about the political angle, they boycotted the British governance and administration and their products like tea, sugar, and their clothes. They also boycotted the usage of the transport system, political system, and they did not even use the water from the canals established by the British, but they used water from the well dug up by their own community. For all this to happen, there was one person named Baba Ram Singh. He was the successor of Balak Singh, and Balak Singh was the one who started the Namdari sect. So Kuka movement had the elements of both non-cooperation and civil disobedience as well. With the above commandments, they started their own parallel administration. It had 22 sabhas across the 22 zones of Punjab, and they started their own transport system, postal system. After the War of 1857, the Britishers went back to their thinking desk and formed a nice plan to rule over Punjab. I mean, the entire India, basically. So they understood that the outbreak was due to the religious sentiments which Indians had for their country. So to break this backbone, they wanted to use the divide and rule policy. So they took a very major decision, that was to remove the copper plates in the region of Amritsar. These copper plates said cows are not to be killed, and the penalty for killing cow is death. So after the plates were removed, what happened was, once the plates were removed, the Britishers gave approval to all the slaughterhouses to be kept to the right next to the holy streets. This triggered the Kukas, as they were pure vegetarians, and they were considering the cow as to be their holy animal. The movement went violent. They started to revolt against the slaughterhouses. So Britishers took this incident as an excuse and an advantage and arrested many Kukas, killed many Kukas, and also arrested Baba Ram Singh. He was transferred to many jails, later exiled to Burma, from where he never returned, and nobody knows what happened. Though this movement was not of a great success, it inspired many Indians to fight against the British and for their own country. Even Gandhiji himself said that he had learned many points from the movements, that too from Kukas, and modified his campaign to revolutionize the social and political structure of India. Here, many Kukas also joined hands freely when Gandhiji started his own non-cooperation movement. This was about Kuka movement. Thank you. Thank you, Disha Bharat, and my own institution, that is the SDM IAH institution, for giving me such a great opportunity. Thank you so much. Wow. Thank you, Mukta, for letting us know more about Kuka Revolution. You really made us inspired to start searching for the things that we have not yet known. Now, music heals, music entertains, music takes us to heaven. Here comes Paripurna Bhatt from Shimoga, studying second year BSc in Genetics at MS Ramaya College of Arts, Science and Commerce College, Bengaluru. She has completed her pre-Vidvat in Bharatanatyam with second rank and won several district and state level competitions in both dance and music. So over to you, Paripurna Bhatt. ಎಲ್ಲರಿಗೂ ನಮಸ್ಕಾರ. ದಿಕ್ಕು ದಿಕ್ಕಿಗೂ ಹರಡಲಿ ಘೋಷಣೆ, ದಿಕ್ಕು ದಿಕ್ಕಿಗೂ ಹರ
ಹರಡಲಿ ಘೋಷಣೆ ನನ್ನಯ ದೇಶ ಮಹಾನ ಭಾರತ ಸ್ವರ್ಗ ಸಮಾನ ಭಾರತ ಸ್ವರ್ಗ ಸಮಾನ ಸರಿಮಾ ಪಮ ಪಮ ಸರಿಮಾ ಪಮ ಪಮ ಸರಿಮಾ ಪದ ಪದ ಸದಾ ರೇ ಸದ ದ ಪದ ದಸ ದಸ ದ ಪಮ ಪಮ ರಿ ಸರಿ ಸ ಉದಿಸುವ ಸೂರ್ಯನ ಸಂಗಡ ಕೇಳಿರೆ ಹಕ್ಕಿಯ ಚಿಲಿಪಿಲಿ ಗೀತ ಉದಿಸುವ ಸೂರ್ಯನ ಸಂಗಡ ಕೇಳಿರೆ ಹಕ್ಕಿಯ ಚಿಲಿಪಿಲಿ ಗೀತ ಗಿರಿ ಕಂದರದಲ್ಲಿ ಸುರಿಯುವ ನೀರಲಿ ಗಿರಿ ಕಂದರದಲ್ಲಿ ಸುರಿಯುವ ನೀರಲಿ ಭಾರತನಾದ ಸುನೀತ ಭಾರತನಾದ ಸುನೀತ ಭಾರತನಾದ ಸುನೀತ ದಿಕ್ಕು ದಿಕ್ಕಿಗೂ ಹರಡಲಿ ಘೋಷಣೆ ನನ್ನಯ ದೇಶ ಮಹಾನ ಭಾರತ ಸ್ವರ್ಗ ಸಮಾನ ಭಾರತ ಸ್ವರ್ಗ ಸಮಾನ ತಾಯಿಯ ಮಡಿಲು ಜನಿಸಿದ ನಾಡು ಹೇಳಿರಿ ಸ್ವರ್ಗ ಸಮಾನ ತಾಯಿಯ ಮಡಿಲು ಜನಿಸಿದ ನಾಡು ಹೇಳಿರಿ ಸ್ವರ್ಗ ಸಮಾನ ನೆನೆಯಿರಿ ಭಾರತ ಜನುಮ ಜನುಮಕ್ಕೂ ನೆನೆಯಿರಿ ಭಾರತ ಜನುಮ ಜನುಮಕ್ಕೂ ನಮಿಸಿರಿ ಭಾರತಿ ಚರಣ ನಮಿಸಿರಿ ಭಾರತಿ ಚರಣ ನಮಿಸಿರಿ ಭಾರತಿ ಚರಣ ದಿಕ್ಕು ದಿಕ್ಕಿಗೂ ಹರಡಲಿ ಘೋಷಣೆ ನನ್ನಯ ದೇಶ ಮಹಾನ ಭಾರತ ಸ್ವರ್ಗ ಸಮಾನ ಭಾರತ ಸ್ವರ್ಗ ಸಮಾನ ಭಾರತ ಸ್ವರ್ಗ ಸಮಾನ. ಅವಕಾಶ ನೀಡಿದ ತಮಗೆಲ್ಲರಿಗೂ ಧನ್ಯವಾದ. Wow, Paripurna, but it was melodious. It showed your deep devotion and attachment to our motherland. Poetry is not an expression of the party line. It's that time of night, lying in bed, thinking what you really think, making the private world public. That's what the poet does. So here comes Disha N. Kulal to narrate the poetry on My Culture, My Pride. She is from Mangalore, studying first year BE in Dr. Ambedkar Institute of Technology, Bengaluru. She writes poetry and stories. She is also an anchor and she has won many competitions in poetry and speech. So over to you, Disha. Hello everyone. My name is Disha N. Kulal. I am a student of Dr. Ambedkar Institute of Technology, Department of CSE. I would like to present before you my poetry on my culture, my pride. Mother India, the most priceless treasure in the world, a magnificent beauty with a sight to behold, a country blessed with an astounding culture, a splendor which complements Mother Nature. People of profuse religions live here with equity, a land that truly exemplifies unity in diversity. From Navratri, a celebration of triumph of the goddess, to Eid being the festival so cheerful and joyous. Christmas emanates a euphoric feeling in everyone. The festival of colors and light is where all have fun.
The north, embraced by Uttarakhand, one of the most divine pilgrimages, and cultivates an amalgam of various languages. The flawless Odissi and Manipuri glorify the east, and Bihu being one of the most illustrious feast. The Ghumar of Rajasthan has gained renowned recognition, and Zari saris of Gujarat are worth appreciation. Yakshagana, Bharatnatyam, an art with the melody of a poetry, Kerala's devout makes it God's own country. A country blessed with culture in abundance, our pride and royalty in true sense. My culture is my pride. My culture is where authenticity resides. My culture is my pride. Thank you for giving me this opportunity. I feel truly blessed and fortunate to be a citizen of India. Thank you. ವೆರಿ ಬ್ಯೂಟಿಫುಲಿ ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್ ದಿಶಾ. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನೋಡಿದ್ಮೇಲೆ ಕೂಡ ನಮ್ ದೇಶದ ಮೇಲೆ ಇನ್ನೂ ಹೆಚ್ಚು ಹೆಮ್ಮೆ ಆಗ್ತಾ ಇದೆ. ಸೊ ಲೆಟ್ ಅಸ್ ಆಲ್ವೇಸ್ ಫೀಲ್ ಪ್ರೌಡ್ ಆಫ್ ಬೀಯಿಂಗ್ ಇಂಡಿಯನ್ಸ್. ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ನಮ್ಮೆಲ್ರಿಗೂ ಒಂದು ವಿಷಯ ಮಾತ್ರ ನೆನಪಾಗುತ್ತೆ, ಅದೇನಪ್ಪಾ ಅಂದ್ರೆ ಎಂಟರ್ಟೈನ್ಮೆಂಟ್. ಆದ್ರೆ ಇಲ್ಲಿ ಇವತ್ತು ನಮ್ ಜೊತೆಗೆ ಒಬ್ರು ಇದ್ದಾರೆ, ಅವ್ರು ಹೇಳ್ತಾರೆ ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ವಿ ಕ್ಯಾನ್ ಆಲ್ಸೋ ಸ್ಟ್ರೆಂಥನ್ ಅವರ್ ಕಂಟ್ರಿ ಅಂತ. ಸೊ ಅದು ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ಮಾನಸ ಎಸ್ ಬರ್ತಿದ್ದಾರೆ. ಶಿ ಇಸ್ ಫ್ರಮ್ ಬೆಂಗಳೂರು, ಸ್ಟಡಿಂಗ್ BCom in Vidya College. She has participated in debate competition, dawdling, and she is also a social media marketer for Socially Sold Instagram page. She is a runner-up in district level mock parliament conducted by Karnataka government, and also now she is with us. So over to you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ ಎಸ್. ನಾನು ಇವತ್ತು ಮಾತನಾಡುತ್ತಿರುವಂತಹ ವಿಷಯ ಸಾಮಾಜಿಕ ಮಾಧ್ಯಮಗಳಿಂದ ನನ್ನ ದೇಶದ ಸದೃಢತೆ. ಸಾಮಾಜಿಕ ಮಾಧ್ಯಮಗಳಿಂದ ದೇಶದ ಸದೃಢತೆ ಆಗತ್ತಾ ಅಂತ ಕೆಲವೊಂದು ಪ್ರಶ್ನೆಗಳು ನಮ್ಮಲ್ಲಿ ಮೂಡಿರುತ್ತೆ. ಅದಕ್ಕೆ ಉತ್ತರ ಕೊಡಲು ನಾನಿವತ್ತು ಇಲ್ಲಿದ್ದೀನಿ. ಸಾಮಾಜಿಕ ಮಾಧ್ಯಮಗಳು ಅಂದ್ರೆ ಅಂತರ್ಜಾಲ ಆಧಾರಿತ ಸಂವಹನ ರೂಪ ಆಗಿದೆ. ಪ್ರಪಂಚಾದ್ಯಂತ ಶತಕೋಟಿ ಜನರು ಸಾಮಾಜಿಕ ಮಾಧ್ಯಮಗಳನ್ನ ಬಳಸುವುದರ ಮೂಲಕ ಮಾಹಿತಿಯನ್ನ ಹಂಚ್ಕೋತಾರೆ ಮತ್ತು ಸಂಪರ್ಕವನ್ನ ಬೆಳೆಸೋದಕ್ಕೆ ಉಪಯೋಗಿಸ್ಕೋತಾ ಇದ್ದಾರೆ. ಈ ಸಾಮಾಜಿಕ ಮಾಧ್ಯಮಗಳು ನಮ್ಮ ದೇಶದ ಸದೃಢತೆಗೆ ಮತ್ತು ಬೆಳವಣಿಗೆಗೂ ಕೂಡ ಬಹಳ ಉಪಕಾರಿಯಾಗಿದೆ. ಸಾಮಾಜಿಕ ಮಾಧ್ಯಮಗಳು ಅಂದ್ರೆ FB, ಟ್ವಿಟರ್, ಯೂಟ್ಯೂಬ್, ಕ್ಲಬ್ ಹೌಸ್ ಮೊದಲಾದವುಗಳು ಆಗಿವೆ. ಈ ಸಾಮಾಜಿಕ ಮಾಧ್ಯಮಗಳಿಂದ ನಮ್ಮ ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಯುವ ಜನತೆ ನಮ್ಮ ದೇಶದ ಅಮೂಲ್ಯ ರತ್ನಗಳು ಅಂತಾನೆ ಹೇಳ್ಬೋದಾಗಿದೆ. ಇಂದು ಹಲವಾರು ಯುವ ಜನರು ತಮ್ಮ ಸ್ವ ಉದ್ಯೋಗಗಳನ್ನ ಅವರು ಆನ್ಲೈನ್ ಮೂಲಕ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕಂಡ್ಕೋತಾ ಇದ್ದಾರೆ. ಯಾವ ರೀತಿ ಅಂತ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋ ಮೂಲಕ, ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಗಳನ್ನ ಡೆವಲಪ್ ಮಾಡೋ ಮೂಲಕ ಆಗಿರ್ಬೋದು, ಫ್ರೀಲಾನ್ಸರ್ ಗೆ ಕೆಲಸ ಮಾಡೋ ಮೂಲಕ ಈ ರೀತಿ ಯುವ ಜನತೆ ತಮ್ಮ ಒಂದು ಸ್ವ ಉದ್ಯೋಗವನ್ನ ಕಂಡ್ಕೋತಾ ಇದ್ದಾರೆ. ಯಾವಾಗ ದೇಶದ ಹಲವಾರು ಜನರು ಉದ್ಯೋಗವನ್ನ ಕಂಡ್ಕೋತಾರೋ ಆಗ ದೇಶದ ಬೆಳವಣಿಗೆ ಖಂಡಿತವಾಗೂ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಎರಡನೇದಾಗಿ, ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಏನೇ ಒಂದು ವಿಚಾರಗಳನ್ನ ನಡೆದ್ರೂ ಕೂಡ ಪ್ರತಿಯೊಬ್ಬ ಪ್ರಜೆಗೂ ಅದನ್ನ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ಸಾಮಾಜಿಕ ಮಾಧ್ಯಮಗಳು. ಸಾಮಾಜಿಕ ಮಾಧ್ಯಮಗಳು ದೇಶದ ಆಗು ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಪ್ರಜೆಗೂ ತಿಳಿಸುವುದರ ಮೂಲಕ ಅವನನ್ನ ಅಥವಾ ಅವಳನ್ನ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅನಂತರ ಹೇಳೋದಾದ್ರೆ, ನಾವು ಇಂದಿನ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲೇ ಇರ್ಬೇಕಾದಂತಹ ಪರಿಸ್ಥಿತಿ ಬಂತು. ಆದ್ರೆ ನಾವು ಮನೆಯಲ್ಲೇ ಇದ್ಕೊಂಡು ಈ ರೋಗದ ಬಗ್ಗೆ, ಈ ಸಾಂಕ್ರಾಮಿಕ ರೋಗ ಅಂದ್ರೆ ಏನು, ಅದರಿಂದ ಹೇಗೆ ಎಚ್ಚರಿಕೆ ವಹಿಸಬೇಕು ಅಂತ ನಮ್ಗೆ ತಿಳ್ಕೊಳ್ಳುವಂತಹ ಒಂದು ದಾರಿ ಇದ್ದಿದ್ದೆ ಸಾಮಾಜಿಕ ಮಾಧ್ಯಮಗಳು. ಸರ್ಕಾರವು ತಮ್ಮ ಅಧಿಕೃತ ವೆಬ್ಸೈಟ್ ಗಳಲ್ಲಿ ಕೊರೋನಾ ರೋಗ ಅಂದ್ರೆ ಈ ಕೊರೋನಾ ಸಾಂಕ್ರಾಮಿಕ ರೋಗದ ಬಗ್ಗೆ ಹಲವಾರು ಮಾಹಿತಿಗಳನ್ನ ಹಂಚ್ಕೋತಾ ಇದ್ರು. ಅವುಗಳನ್ನ ಓದೋ ಮೂಲಕ ನಾವು ಬಹಳ ಎಚ್ಚರಿಕೆಯಿಂದ ಜೀವನವನ್ನ ನಡೆಸ್ತಾ ಇದ್ವಿ. ಇಲ್ಲಿ ಸಾಮಾಜಿಕ ಮಾಧ್ಯಮಗಳು ಕೇವಲ ದೇಶದ ಸದೃಢತೆಯನ್ನ ಮಾತ್ರ ಮಾಡ್ತಾ ಇಲ್ಲ, ಜನರನ್ನು ಕೂಡ ರಕ್ಷಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆನಂತರ ನಾವು ನೋಡೋದಾದ್ರೆ ಕ್ಲಬ್ ಹೌಸ್ ಆಗಿರ್ಬೋದು, ಯೂಟ್ಯೂಬ್, ಝೂಮ್ ಈ ರೀತಿ ಮೊದಲಾದ ಆಪ್ ಗಳಲ್ಲಿ ಹಲವಾರು ವಿಷಯಗಳನ್ನ ವಿಚಾರ ವಿನಿಮಯ ಮಾಡೋ ಮೂಲಕ ಪ್ರತಿಯೊಬ್ಬ ನಾಗರಿಕನಲ್ಲೂ ಕೂಡ ಅವನ ನಿಲುವು ಮತ್ತು ಆಲೋಚನೆಗಳನ್ನ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನ ಪಡಿಸೋದಕ್ಕೆ ಬಹಳಷ್ಟು ಉಪಕಾರಿಯಾಗಿದೆ ಅಂತ ಹೇಳ್ಬೋದು. ಯಾವಾಗ
ಪ್ರತಿಯೊಬ್ಬ ನಾಗರಿಕನು ದೇಶದ ಬಗ್ಗೆ ಆಲೋಚನೆಯನ್ನ ಮಾಡ್ತಾನೋ ಆಗ ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇಂದು ಕೆಲವೊಬ್ರು ಸಾಮಾಜಿಕ ಮಾಧ್ಯಮಗಳನ್ನ ಬಹಳ ಕೆಟ್ಟದಾಗಿ ಬಳಸ್ಕೊತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಒಂದು ಜಾತಿ ಧರ್ಮಗಳ ಮಧ್ಯೆ ಸಂಘರ್ಷ ಉಂಟಾಗ್ಬೇಕು ಅಂತ ಒಂದು ಬರಹಗಳನ್ನ, ಪೋಸ್ಟ್ಗಳನ್ನ, ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ಇಲ್ಲೇನಂದ್ರೆ ಸಂಘರ್ಷ ಶುರುವಾಗುತ್ತೆ, ಕೋಮು ಗಲಭೆ ಶುರುವಾಗುತ್ತೆ. ಈ ಒಂದು ವಾತಾವರಣ, ಇಂತಹ ಒಂದು ವಾತಾವರಣ ಸೃಷ್ಟಿಯಾದಾಗ ದೇಶದ ಸದೃಢತೆ ಬಹಳ ಕಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ. ಅನಂತರ ನಾವು ನೋಡೋದಾದ್ರೆ ಆನ್ಲೈನ್ ನಲ್ಲಿ ಮಾಹಿತಿಗಳು ಬಹಳ ಶೀಘ್ರವಾಗಿ ನಾವು ಎಲ್ಲರನ್ನ ತಲುಪೋದಾಗಿದೆ, ಮಾಹಿತಿಯನ್ನ ಕಳಿಸಬಹುದಾಗಿದೆ. ಮಾಹಿತಿ ಶೀಘ್ರವಾಗಿ ತಲುಪುತ್ತೆ, ಅದೇ ರೀತಿ ಆ ಮಾಹಿತಿಯ ಸುಳ್ಳಿನ ಭಾಗವೂ ಕೂಡ ಬಹಳ ಶೀಘ್ರವಾಗಿ ತಲುಪಿಡತ್ತೆ. ಸುಳ್ಳಿನ ಭಾಗ ಬಹಳ ಶೀಘ್ರವಾಗಿ ತಲುಪಿದಾಗ ಅದನ್ನ ಯಾರು ಓದ್ತಾರೋ ಅಥವಾ ಅದನ್ನ ಯಾರು ಸ್ವೀಕರಿಸ್ತಾರೋ ಅವರಲ್ಲಿ ಭಯ ಭೀತಿಗಳು ಉಂಟಾಗ್ತಾ ಹೋಗ್ತಾ ಇರತ್ತೆ. ಅನಂತರ ನಾವು ನೋಡಿದರೆ ಇಂದು ಹಲವಾರು ವ್ಯವಹಾರಗಳು ಸಾಮಾಜಿಕ ಮಾಧ್ಯಮಗಳ ಮೂಲಕ ನಡೀತಾ ಇದೆ. ಇದರಿಂದ ನಾವು ಮಾರುಕಟ್ಟೆಯನ್ನ ಬಹಳ ತ್ವರಿತವಾಗಿ ಮತ್ತು ಬಹಳ ವೇಗವಾಗಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ ಮತ್ತು ವ್ಯವಹಾರವೂ ಕೂಡ ಬಹಳ ಬೇಗ ನಡೆಯುತ್ತೆ. ವ್ಯವಹಾರ ಬೇಗ ನಡೆದಾಗ ದೇಶದ ಆರ್ಥಿಕತೆಯು ಕೂಡ ಬೇಗ ಬೆಳವಣಿಗೆ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನೂ ಒಂದು ಪಾಯಿಂಟ್ ಇಲ್ಲಿ ಹೇಳೋದಾದ್ರೆ ಸಾಮಾಜಿಕ ಮಾಧ್ಯಮಗಳು ಯಾವ ರೀತಿ ಬಳಸಬೇಕು ಮತ್ತು ಇದನ್ನ ಯಾವುದೇ ಒಂದು ವ್ಯಕ್ತಿಗೆ ಅಥವಾ ವ್ಯಕ್ತಿತ್ವಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರೆದಿರೋ ರೀತಿ ನಾವು ಸಾಮಾಜಿಕ ಮಾಧ್ಯಮವನ್ನ ಉತ್ತಮ ರೀತಿಯಲ್ಲಿ ಬಳಸಬೇಕಾಗಿದೆ. ಯಾಕಂದ್ರೆ ಸಾಮಾಜಿಕ ಮಾಧ್ಯಮ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂತ ಅಂದ್ರೆ ಇವತ್ತಿನ ನಮ್ಮ ದಿಶಾ ಭಾರತ್ ಆಗಸ್ಟ್ 1ರಿಂದ ಆಗಸ್ಟ್ 15ರವರೆಗೆ ನಮ್ಮ ದೇಶದ ಬಗ್ಗೆ ಮತ್ತು ದೇಶದ ಸದೃಢತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದರ ಮೂಲಕ? ಸಾಮಾಜಿಕ ಮಾಧ್ಯಮಗಳ ಮೂಲಕ. ಹಾಗಾಗಿ ಸಾಮಾಜಿಕ ಮಾಧ್ಯಮಗಳು ನಮ್ಮ ದೇಶದ ಮತ್ತು ನಮ್ಮ ದೇಶದ ಬೆಳವಣಿಗೆಗೆ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇವತ್ತಿನ ಜನರು ಎಲ್ಲರೂ ಕೂಡ ಹೇಗಾಗಿದ್ದಾರೆ ಅಂತ ಅಂದ್ರೆ ಮುಂಚೆ ಎಲ್ಲ ಇತ್ತು ಏನಂದ್ರೆ ಒಂದು ಆಫೀಸ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ರಾಜಕೀಯ ಮುಖಂಡರನ್ನ ಭೇಟಿ ಮಾಡ್ಬೇಕಿತ್ತು. ಆದ್ರೆ ಇಂದು ಜನರು ತಮ್ಮ ರಾಜಕೀಯ ಕುಂದುಕೊರತೆಗಳನ್ನ ಆನ್ಲೈನ್ ಮೂಲಕ ರಾಜಕೀಯ ಮುಖಂಡರಿಗೆ ತಿಳಿಸುವುದರ ಮೂಲಕ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊತಾ ಇದ್ದಾರೆ. ವೇಗವಾಗಿ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗ್ತಾ ಇದೆ. ಕೊನೆಯದಾಗಿ ಹೇಳೋದಾದ್ರೆ ಸಾಮಾಜಿಕ ಮಾಧ್ಯಮಗಳು ನಮ್ಮ ದೇಶವನ್ನ ಬೆಳಗುವಂತಹ ದೀಪ ಆಗ್ಬೇಕೇ ಹೊರತು ಅದನ್ನ ಕೊಲ್ಲುವಂತಹ ಕೊಳ್ಳಿ ಆಗ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಸೋಷಿಯಲ್ ಮೀಡಿಯಾ ಬರೀ ಮನೋರಂಜನೆ ಅಷ್ಟೇ ಅಲ್ಲ, ನಮ್ಮ ದೇಶವನ್ನ ಹೇಗೆ ಸದೃಢ ಕೂಡ ಮಾಡುತ್ತೆ ಅಂತ ತಿಳಿಸ್ಕೊಟ್ಟಂತಹ ಮಾನಸ ಎಸ್ ರವರಿಗೆ ಧನ್ಯವಾದಗಳು. ನಿನ್ನೆ ನಡೆದ ಹಾಗೆ ಪ್ರತಿದಿನವೂ ಕೂಡ ಕಾರ್ಯಕ್ರಮದ ಕೊನೆಯಲ್ಲಿ ದಿಶಾ ಭಾರತ್ ಕಡೆಯಿಂದ ಒಂದು ಸ್ಪೆಷಲ್ ಸೆಗ್ಮೆಂಟ್ ಇರುತ್ತೆ. ಹಾಗೆ ಇಂದು ಕೂಡ ಒಂದು ಸ್ಪೆಷಲ್ ಸೆಗ್ಮೆಂಟ್ ನಿಮ್ಗಾಗಿ. ಅದೇನಪ್ಪಾ ಅಂದ್ರೆ ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಕರ್ನಾಟಕದ ಒಂದು ಜಾನಪದ ನೃತ್ಯ ಕಲೆ. ಇದು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಕಂಡು ಬರುವ ಒಂದು ವಿಶಿಷ್ಟವಾದ ಜಾನಪದ ಸಂಸ್ಕೃತಿ. ಗ್ರಾಮೀಣ ಜನರ ಸಾಮಾನ್ಯ ಸಂಸ್ಕೃತಿಯೊಂದಿಗೆ ಅವರ ಜೀವನದೊಂದಿಗೆ ಡೊಳ್ಳು ಕುಣಿತ ಸಮರಸವಾಗಿ ಬೆರೆತು ಹೋಗಿದೆ. ಡೊಳ್ಳು ಕುಣಿತದ ಸಂದರ್ಭದಲ್ಲಿ ಬೀರದೇವರ ವರ್ಣನೆ ಮಾಡಲಾಗುತ್ತದೆ. ಬಹುತೇಕ ಹಾಡುಗಳು ಬೀರದೇವರ ಮಹಿಮೆಯನ್ನು ಕುರಿತಾಗಿಯೇ ಇರುತ್ತದೆ. ಡೊಳ್ಳು ಎಂದು ಕರೆಯಲ್ಪಡುವ ಒಂದು ವಿಶೇಷ ವಾದ್ಯದ ಪರಿಕರವನ್ನು ಉಪಯೋಗಿಸಿ ಮಾಡುವ ನೃತ್ಯವಾಗಿರುವುದರಿಂದಲೇ ಇದನ್ನು ಡೊಳ್ಳು ಕುಣಿತ ಎಂದು ಕರೆಯುತ್ತಾರೆ. ಇದು ಹಲವು ಪೀಳಿಗೆಗಳಿಂದ ಆಚರಣಾತ್ಮಕ ಕಲೆಯಾಗಿ ಬೆಳೆದು ಬಂದಿದೆ. ಕನ್ನಡದ 10 ಹಲವು ಪ್ರಾಚೀನ ಸಾಹಿತ್ಯ ಕೃತಿಗಳು ಮತ್ತು ಇತರ ಗ್ರಂಥಗಳಲ್ಲಿ ಈ ಕಲೆಯ ಪ್ರಸ್ತಾಪವಿದೆ. ಡೊಳ್ಳು ಕುಣಿತದಲ್ಲಿ ಭಾಗವಹಿಸುವ ಕಲಾವಿದರ ಸಂಖ್ಯೆ 10ರಿಂದ 20ರವರೆಗೆ ಇರುತ್ತದೆ. ಡೊಳ್ಳುಗಳಲ್ಲದೆ ತಾಳ ಮತ್ತು ಕೊಳಲುಗಳನ್ನು ಬಳಸುತ್ತಾರೆ. ತಾಳ, ಕೊಳಲುಗಳನ್ನು ನುಡಿಸುವವರು ಒಟ್ಟು ಪ್ರದರ್ಶನದ ಲಯವನ್ನು ನಿಯಂತ್ರಿಸುತ್ತಾರೆ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಸಹ ಡೊಳ್ಳು ಕುಣಿತದಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಈ ಜಾನಪದ ನೃತ್ಯ ಕಲೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬರುತ್ತಿದ್ದಾರೆ VS ಚಂದ್ರಕುಮಾರ್. ಸೊಂಟಕ್ಕೆ ಡೊಳ್ಳು ಕಟ್ಟಿಕೊಂಡು ಆ ಕಡೆ ಈ ಕಡೆ ಬಡಿಯುತ್ತಾ ಬಡಿತದ ಶಬ್ದಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದರೆ ಸುತ್ತಲೂ ನಿಂತು ವೀಕ್ಷಿಸುತ್ತಿರುವವರು ಇವರ ಡೊಳ್ಳಿನ ಶಬ್ದಕ್ಕೆ ಹೆಜ್ಜೆ ಹಾಕುತ್ತಾರೆ. ಹೀಗೆ
ವಿನೂತನ ಶೈಲಿಯಲ್ಲಿ ಡೊಳ್ಳು ನುಡಿಸುವುದರಿಂದಲೇ ಇವರಿಗೆ ಡೊಳ್ಚಂದ್ರು ಎಂಬ ಹೆಸರಿದೆ. ರಾಮನಗರ ಜಿಲ್ಲೆಯ ಅಂಕರಹಳ್ಳಿಯ 24ರ ಹರೆಯದ ವಿ.ಎಸ್. ಚಂದ್ರಕುಮಾರ್ ರವರು ರಾಜ್ಯ, ದೇಶ, ವಿದೇಶಗಳಲ್ಲಿ ಡೊಳ್ಳು ಕುಣಿತವನ್ನು ಪ್ರದರ್ಶಿಸಿದ್ದಾರೆ. ಅಲ್ಲದೆ ಸಿಂಗಾಪುರ್ನಲ್ಲಿ ನಡೆದಂತಹ ಕನ್ನಡ ಸಂಘ ಸಮ್ಮೇಳನದಲ್ಲಿ ಹಾಗೂ ಯುಎಸ್ಎಯಲ್ಲಿ ನಡೆದಂತಹ ಅಕ್ಕಾ ಕಾನ್ಫರೆನ್ಸ್ ನಲ್ಲೂ ಸಹ ಭಾಗವಹಿಸಿದ್ದಾರೆ. ಇವರಿಗೆ 2019ರಲ್ಲಿ ಅಂಬೇಡ್ಕರ್ ಕಲಾಂ ರಾಷ್ಟ್ರ ಪ್ರಶಸ್ತಿ, 2015ರಲ್ಲಿ ಕರ್ನಾಟಕ ರಾಜ್ಯಪಾಲರಾದಂತಹ ವಜುಭಾಯಿ ವಾಲಾರಿಂದ NSS ಪ್ರಶಸ್ತಿ ಹಾಗೂ 2014ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬೆಸ್ಟ್ ಕಲ್ಚರ್ ಅವಾರ್ಡ್ ಪಡೆದಿದ್ದಾರೆ. ಇವರು ಇಂದು ನಮ್ಮ ಮುಂದೆ ಡೊಳ್ಳು ಕುಣಿತವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ.
ಅಬ್ಬಾ, ಎಂತ ಕಲೆ ಸಂಸ್ಕೃತಿ ನಮ್ದು. ಒಂದು ಕ್ಷಣ ಮೈಯೆಲ್ಲ ರೋಮಾಂಚನವೇ ಆಯ್ತು. ಇಂಥ ಜಾನಪದ ನೃತ್ಯ ಕಲೆಯನ್ನು ನಮ್ಮಲ್ಲಿ ಪ್ರದರ್ಶಿಸಿದಂತಹ ಚಂದ್ರು ಸರ್ ಮತ್ತು ತಂಡದವರಿಗೆ ಧನ್ಯವಾದಗಳು. Indian culture is an important part of our life. It not only helps in the growth of our personality, but also strengthens our roots and helps us remain grounded. ಅಂತ ಹೇಳ್ತಾ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ದಿಶಾ ಭಾರತ್ಗೆ ಧನ್ಯವಾದಗಳು. Over to you, Bhavana ma'am. Thank you so much, Sandhya. Thanks to all our participants. It was indeed an informative and entertaining 1 hour. A special mention to Dollu Kunita artists Chandru and team, who are the torch bearers of our traditional art forms. Sandhya, thanks to you for your high-spirited anchoring. Last but not the least, a heartfelt thanks and gratitude to all our viewers on Facebook for taking their time off and encouraging our students. Before I conclude, I would like to show you what's coming next. We have with us the prolific Shri Sandeep Balkrishna ji this evening to address us on the topic Bharat's resistance and triumph against all invasions, the history of victory. So this is at 6 p.m. Today evening. Please do not miss this power-packed speech by Shri Sandeep Balkrishna ji. Then tomorrow morning, we have another set of students, same time, 11 a.m., who are coming here with us to give the tribute to Ma Bharati in their own unique way. We also have a special segment of interaction of students with Shri Seemant Kumar Singh, the IPS officer, ADGP, Anti-Corruption Bureau, Government of Karnataka. We wish all of you come back to encourage the students in more numbers. Another request, a humble request, is to please share it with your contacts. Ask ನೀವು ಬನ್ನಿ, ನಿಮಗೆ ತಿಳಿದಿರವರೆಲ್ಲರನ್ನು ಕರೆ ತನ್ನಿ. ಧನ್ಯವಾದಗಳು. Thank you so much for being with us today.